ಪೇಟ್ರಿಯಾಟ್ ಇದು ಮಹೇಶ್ ನಾರಾಯಣನ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಮೋಹನ್ ಲಾಲ್, ನಯನ್ತಾರ, ಮಮ್ಮೂಟಿ, ಫಹದ್ ಫಾಜಿಲ್, ದರ್ಶನ ರಾಜೇಂದ್ರನ್ ಹೀಗೆ ಅರ್ಧ ಮಾಲಿವುಡ್ ಇದೆ. ಸಿನಿಮಾ ಥಿಯೇಟರ್ ನಲ್ಲಿ ರಿಲೀಸ್ ಆದಾಗ ಕುತೂಹಲ ಇದ್ರೂ ಸಹ ಇದನ್ನ ಬ್ಯುಸಿ ಸ್ಕೆಡ್ಯೂಲ್ ಇದ್ದ ಕಾರಣ ನೋಡಕ್ಕಾಗಿರ್ಲಿಲ್ಲ. ಅಂಡ್ ಈಗ ZEE5 ಅಲ್ಲಿ ನಮ್ಮ ಭಾಷೆ ಕನ್ನಡದಲ್ಲಿ ನೋಡಿದಾಗ ನಮ್ಗೆ ಏನ್ ಅನ್ನಿಸ್ತು, ಏನೆಲ್ಲ ಸೂಪರ್ ಆಗಿತ್ತು, ಏನೆಲ್ಲ ಸುಮಾರಾಗಿತ್ತು ಎಲ್ಲವನ್ನ ಈ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ಕಂಟೆಂಟು ರಿವ್ಯೂ ಇಷ್ಟ ಆದ್ರೆ ಈ ವಿಡಿಯೋಗೆ ಹೈಪ್ ಕೊಡಿ, ಆಗ ಇನ್ನೊಂದಷ್ಟು ಜನಕ್ಕೆ ಈ ವಿಡಿಯೋ ತಲುಪುತ್ತೆ. ಸಿನಿಮಾದ ಪ್ಲಾಟ್ ನ ವಿಷಯಕ್ಕೆ ಬರೋದಾದ್ರೆ ಇಲ್ಲಿನ ಕತೆ ಸುತ್ತೋದು ನಮ್ಮ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ಸುತ್ತ. ಯಾರೋ ಬೇಕಂತಲೇ ಎಲ್ಲಾ ಡೇಟಾನ ಟ್ರ್ಯಾಕ್ ಮಾಡಿ ಅದನ್ನ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಬೇಕಂತಲೇ ಕೆಲವೊಂದು ಸಮಸ್ಯೆಗಳನ್ನ ಹುಟ್ಟಾಕಿಸ್ತಾ ಇದ್ದಾರೆ. ಸೊ ಇದಕ್ಕೆ ಯಾರ್ ಕಾರಣ, ಏನ್ ಕಾರಣ, ಇದಕ್ಕೂ ನಮ್ಮ ಲೀಡ್ಸ್ ಆದಂತಹ ರಹೀಂ ಮಾಲಿಕ್ ಪ್ಲೇಡ್ ಬೈ ಮೋಹನ್ ಲಾಲ್ಗೂ, ಡ್ಯಾನಿ ಪ್ಲೇಡ್ ಬೈ ಮಮ್ಮೂಟಿಗೂ ಏನ್ ಸಂಬಂಧ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾದಲ್ಲಿ ನನ್ಗೆ ಇಂಪ್ರೆಸಿವ್ ಅಂತ ಅನ್ಸಿದ್ದು ಇಲ್ಲಿನ ಪ್ರೊಡಕ್ಷನ್ ವ್ಯಾಲ್ಯೂಸ್ ಅಂಡ್ ಗ್ರ್ಯಾಂಡ್ ಸ್ಕೇಲ್. ಸಿನಿಮಾದ ಬಜೆಟ್ ಹತ್ತತ್ರ 140 ಕೋಟಿ ಅಂಡ್ ಆ ಎಲ್ಲಾ ಇನ್ವೆಸ್ಟ್ಮೆಂಟ್ ಸ್ಕ್ರೀನ್ ಮೇಲೆ ಎದ್ದು ಕಾಣುತ್ತೆ. ಇಲ್ಲಿ VFX ನ ಬಳಕೆ ಒಂದಷ್ಟರ ಮಟ್ಟಿಗೆ ಕಮ್ಮಿ ಇದೆ ಅಂಡ್ ಹೆಚ್ಚಿನ ಸೀನ್ಸ್ ನ ರಿಯಲ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಲಾಗಿದೆ ಅಂಡ್ ಅವೆಲ್ಲವೂ ಸಿನಿಮಾ ನೋಡ್ಬೇಕಾದ್ರೆ ಲೈಟ್ ಆಗಿ ಅನುಭವವನ್ನ ಉತ್ತಮಗೊಳಿಸ್ತವೆ. ಇನ್ನು ಮಾಲಿವುಡ್ ನ 2 ಗ್ರೇಟ್ ಲೆಜೆಂಡ್ಸ್ ಮಮ್ಮೂಟಿ ಮತ್ತು ಮೋಹನ್ ಲಾಲ್ ಒಟ್ಟಿಗೆ ಬರುವಂತಹ ಸೀನ್ಸ್ ವೆಲ್ ಡಿಸೈನ್ಡ್ ಅಂತ ಹೇಳ್ಬೋದು. 18 ವರ್ಷಗಳ ನಂತರ ಇಬ್ಬರು ಲೆಜೆಂಡ್ಸ್ ಕೂಡ ಒಟ್ಟುಗೂಡ್ತಾ ಇದ್ದು ಆ ಪ್ರೆಸೆನ್ಸ್ ಸಿನಿಮಾದಲ್ಲಿ ಡಲ್ ಸೀನ್ಸ್ ಅನ್ನು ಕೂಡ ಎನ್ಹಾನ್ಸ್ ಮಾಡಿದೆ. ಇಲ್ಲಿ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಪ್ರೆಸೆನ್ಸೇ ಸಕ್ಕದಾಗಿತ್ತು ಅಂಡ್ ಇವರಿಬ್ಬರ ಸ್ಕ್ರೀನ್ ಪ್ರೆಸೆನ್ಸ್ ಆರಾ ಸ್ಕ್ರೀನ್ ಮೇಲೆ ಚೆನ್ನಾಗಿ ಟ್ರಾನ್ಸ್ಲೇಟ್ ಆಗಿದೆ. ಇನ್ನು ಇಲ್ಲಿನ ಕೆಲವು ಆಕ್ಷನ್ ಸೆಟ್ ಪೀಸಸ್ ಗಳು ಇಂಪ್ರೆಸಿವ್ ಆಗಿದ್ವು. ಅಲ್ಲಿ ಇದ್ದಂತಹ ಕೋರಿಯೋಗ್ರಫಿ ಕೂಡ ಬ್ರಿಲಿಯಂಟ್ ಅಂತಾನೆ ಹೇಳ್ಬೇಕು. ಎಸ್ಪೆಷಲಿ ಮೋಹನ್ ಲಾಲ್ ಅವರ ಹಾಸ್ಪಿಟಲ್ ನ ಫೈಟ್ ಸೀನು ಸಿನಿಮಾದ ಬೆಸ್ಟ್ ಆಕ್ಷನ್ ಸೀನ್ ಅಂತಾನೆ ಹೇಳ್ಬೋದು. ಏಜ್ ಈಸ್ ಜಸ್ಟ್ ಎ ನಂಬರ್ ಅನ್ನೋದನ್ನ ಮಮ್ಮೂಟಿ ಅವರು ಅಂಡ್ ಮೋಹನ್ ಲಾಲ್ ಅವರು ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ ಅಂಡ್ ಇಲ್ಲೂ ಕೂಡ ಅದು ಕಂಟಿನ್ಯೂ ಆಗಿದೆ ಅಂತ ಹೇಳ್ತೀನಿ. ನಾನು ಈ ತರ ಹೇಳ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಫಹದ್ ಫಾಜಿಲ್ ಅವರಿಗೆ ಕೊಟ್ಟಿರುವಂತಹ ರೋಲ್ ಆಗ್ಲಿ ಅವರ ಪರ್ಫಾರ್ಮೆನ್ಸ್ ಆಗ್ಲಿ ಸಿನಿಮಾಗೆ ಅಷ್ಟಾಗಿ ವ್ಯಾಲ್ಯೂನ ಆಡ್ ಮಾಡಲಿಲ್ಲ. ಪುಷ್ಪಾದಲ್ಲಿ ಅವರಿಗೆ ಇದ್ದಂತಹ ರೋಲ್ ಅನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡಲಾಗಿದೆ ಅಂತ ಅನಿಸ್ತು. ಸಿನಿಮಾದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಐಡಿಯಾಸ್ ಗಳಿದಾವೆ, ಬಟ್ ಆಸ್ ಎ ಸ್ಟೋರಿ ಆ ಐಡಿಯಾಸ್ ಒಗ್ಗೂಡ್ಸೋದ್ರಲ್ಲಿ ಸಿನಿಮಾ ಸ್ವಲ್ಪ ಎಡವಿದೆ ಅಂತ ನನಗನ್ನಿಸ್ತು. ತುಂಬಾ ಸೀನ್ಸ್ ಗಳು ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಹುಟ್ಟಾಕ್ಸ್ತವೆ, ಬಟ್ ಅದು ನಮ್ಗೆ ಕನೆಕ್ಟ್ ಆಗೋದಕ್ಕೆ ಆಗ್ಲಿಲ್ಲ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿನ ಐಡಿಯಾಸ್ ಏನೋ ಚೆನ್ನಾಗಿದೆ, ಬಟ್ ಅದರ ಎಕ್ಸಿಕ್ಯೂಷನ್ ತೀರಾ ಆವರೇಜ್ ಅಂತ ಅನಿಸ್ತು. ಕೆಲವು ಕಡೆ ವರ್ಕ್ ಆಗುತ್ತೆ, ಕೆಲವು ಕಡೆ ವರ್ಕ್ ಆಗಲ್ಲ. ಮಮ್ಮೂಟಿ ಹಾಗೂ ಮೋಹನ್ ಲಾಲ್ ಅವರ ಪಾತ್ರಗಳನ್ನ ಟ್ರೀಟ್ ಮಾಡಿರುವಂತಹ ರೀತಿ ಕನ್ಸಿಸ್ಟೆಂಟ್ ಇಲ್ಲ. ಮಮ್ಮೂಟಿ ಅವ್ರಿಗೇನೋ ಒಳ್ಳೆ ಆರ್ಕ್ ಇದೆ, ಬಟ್ ಮೋಹನ್ ಲಾಲ್ ಅವರ ಪಾತ್ರ ಎಕ್ಸ್ಟೆಂಡೆಡ್ ಕ್ಯಾಮಿಯೋದ ಫೀಲ್ ನ ಕೊಡುತ್ತೆ. ದೊಡ್ಡ ತಾರಾಂಗಣ ಇದ್ದಾಗ ಅಲ್ಲಿ ಅತಿ ದೊಡ್ಡ ಚಾಲೆಂಜ್ ಎದುರಾಗೋದು ನೀವು ಆ ಸ್ಟಾರ್ಸ್ ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಅಂಡ್ ಇಲ್ಲಿ ನ್ಯೂಮರಸ್ ಕ್ಯಾರೆಕ್ಟರ್ಸ್ ನ ಚೆನ್ನಾಗಿ ಸೆಟಪ್ ಮಾಡಿ ವೇಸ್ಟ್ ಮಾಡಿದ್ದಾರೆ ಅಂತ ಅನಿಸ್ತು. ನಯನ್ತಾರ, ಕುಂಚುಕು ಬಾಬನ್, ದರ್ಶನ ರಾಜೇಂದ್ರನ್ ಹೀಗೆ ಎಲ್ಲಾ ಪಾತ್ರಕ್ಕೂ ತನ್ನದೇ ಆದಂತಹ ಯುನಿಕ್ನೆಸ್, ತನ್ನದೇ ಆದಂತಹ ಪ್ರಾಮುಖ್ಯತೆನ ಕೊಡ್ಬೋದಿತ್ತು, ಬಟ್ ಇಲ್ಲಿ ಅದು ನಡೆದಿಲ್ಲ. ಇನ್ನು ಇಬ್ರು ಲೆಜೆಂಡ್ಸ್ ಸೀನ್ಸ್ ನ ಚೆನ್ನಾಗಿ ಡಿಸೈನ್ ಮಾಡಿದ್ರು ಅಂತ ಅಂತೀವಿ, ಒಳ್ಳೆ ಪ್ರೆಸೆನ್ಸ್ ಅಂತಾನು ಹೇಳ್ತೀವಿ, ಆದ್ರೆ ಅಲ್ಲೊಂದು ಎಮೋಷನಲ್ ಹೈ ಅಥವಾ ಗೂಸ್ ಬಂಪ್ಸ್ ಎಲ್ಲೂ ಸಿಗ್ಲೇ ಇಲ್ಲ. ಅದು ಈ ಸಿನಿಮಾದ ಬಿಗ್ಗೆಸ್ಟ್ ಇಶ್ಯೂ ಕೂಡ ಹೌದು. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಆವರೇಜ್ ಟು ಅಬೋ ಆವರೇಜ್ ವಾಚ್. ಸ್ಟಾರ್ ಕ್ಯಾಸ್ಟ್ ಹಾಗೂ ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಐಡಿಯಾಸ್ ನ ಹ್ಯಾಂಡಲ್ ಮಾಡೋದ್ರಲ್ಲಿ ಇಲ್ಲಿ ಹಾಫ್ ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು, ಬಟ್ ವಿಜುವಲಿ ಸಿಕ್ಕಾಬಿಟ್ಟೆ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸಿನಿಮಾ. ಇದಾಗಿತ್ತು ಪೇಟ್ರಿಯಾಟ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.